ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮದುವೆ ಮನೆಯಲ್ಲೆಲ್ಲ ಒಳ್ಳೆ ಘಮ ಪರಿಮಳ ಬರೋ ಹಾಗೆ ಸಾರು ಮಾಡ್ತಾರಲ್ಲ, ಆ ಸಾರಿನ ಪುಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಒಂದು ಬಾಣಲೆಗೆ 1 ಕಪ್ ಆಗೋಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ನಲ್ಲೇ ಹುರಿತಾ ಇರಬೇಕು. ಹೀಗೆ ಕೈ ಬಿಡದೆ ಹುರಿತಾ ಇದ್ರೆ ಸುಮಾರು 4 ರಿಂದ 5 ನಿಮಿಷಕ್ಕೆ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಕಂಪ್ಲೀಟಾಗಿ ಆರೋದಕ್ಕೆ ಬಿಡಿ. ಈಗ ಅದೇ ಬಾಣಲೆಗೇನೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಜೀರಿಗೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಹುರಿತಾ ಇರಬೇಕು. ಬಾಣಲೆ ಆಲ್ರೆಡಿ ಬಿಸಿ ಇರೋದ್ರಿಂದ 1 ನಿಮಿಷಕ್ಕೆಲ್ಲ ಇದು ಒಳ್ಳೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡಿ ಆರೋದಕ್ಕೆ ಬಿಡಿ. ನಂತರ 1/4 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಮೆಂತ್ಯನ ಹಾಕ್ಕೊಂಡು ಹುರಿಬೇಕು. ಮೆಂತ್ಯ ಕೂಡ ಕೆಂಪಾಗಿ ಬಂದಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರೋದಕ್ಕೆ ಬಿಡಿ. ನಂತರ ನೋಡಿ 2 ಟೀ ಸ್ಪೂನ್ ಆಗೋಷ್ಟು ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ 1 ಟೀ ಸ್ಪೂನ್ ಅಷ್ಟು ಕಪ್ಪು ಕಾಳು ಮೆಣಸು, ಹಾಗೇನೆ 2 ರಿಂದ 3 ಚಕ್ಕೆ ಚೂರು ಹಾಕಿ ಇದು ಕೂಡ ಸ್ವಲ್ಪ ಬಿಸಿ ಆಗೋ ತನಕ ಹುರಿಬೇಕು. ಲಾಸ್ಟಲ್ಲಿ ನೋಡಿ ನಾನು ಕರಿಬೇವು ತಗೊಂಡಿದ್ದೀನಿ. ಸುಮಾರು 1 ಮುಷ್ಟಿ ಆಗೋಷ್ಟು ಕರಿಬೇವನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಗರಿ ಆಗೋ ತನಕ ಹುರಿದು ಇದನ್ನು ಕೂಡ ಆರೋದಕ್ಕೆ ಬಿಡಬೇಕು. ಇವೆಲ್ಲ ಪದಾರ್ಥನೂ ಕಂಪ್ಲೀಟಾಗಿ ಆರಿದ ಮೇಲೆ ನಾವು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 2 ರಿಂದ 3 ಬ್ಯಾಚ್ ಥರ ಎಲ್ಲ ಕ್ಲೀನಾಗಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಮಿಕ್ಸರ್ ಮಾಡ್ಕೊಂಡಿರೋದು ನನಗೆ 1.5 ಕಪ್ ಅಷ್ಟು ಸಿಕ್ಕಿದೆ. ಈ 1.5 ಕಪ್ಪಿಗೆ 1.5 ಕಪ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತೊಗೊಂಡಿರೋ ಖಾರದ ಪುಡಿ ತುಂಬ ಖಾರವಾಗಿರೋದ್ರಿಂದ ನಾನು 1 ಕಪ್ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರ ಬದಲು ಹೀಗೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ದಿನ ತನಕ ಹಾಗೇನೆ ಚೆನ್ನಾಗಿರುತ್ತೆ. ಖಾರದ ಪುಡಿ ರೆಡಿ ಇರಲಿಲ್ಲ ಅಂದರೆ ನೀವು 2 ಕಪ್ ಅಷ್ಟು ಬ್ಯಾಡಗಿ ಮೆಣಸನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸರ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಬೋದು. ಇವೆಲ್ಲ ರೆಡಿ ಆದಮೇಲೆ ಕಂಪ್ಲೀಟಾಗಿ ಆರಿರೋ ಖಾರದ ಪುಡಿ ಹಾಗೆ ನಾವೇನು ಫಸ್ಟ್ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಆ ಪುಡಿನೂ ಸೇರಿಸಿ ಮತ್ತೊಂದು ಸಲ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಖಾರದ ಪುಡಿ ಮತ್ತು ಸಾರಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆ ಶೈಲಿಲಿ ನಾವು ಸಾರಿನ ಪುಡಿ ಹೇಗೆ ಮಾಡೋದಂತ ನೋಡ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ವೀಕ್ ವಿಡಿಯೋದಲ್ಲಿ ನಾವು ಇದೇ ಸಾರಿನ ಪುಡಿ ಯೂಸ್ ಮಾಡಿಕೊಂಡು ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.